Hello people, welcome to my YouTube channel again. ಸೊ ಲಾಸ್ಟ್ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಪ್ರೊಸೀಜರ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಸ್ಕಿನ್ ಕೇರ್ ಪ್ರೊಸೀಜರ್ನ ಹೇಗೆ ಮಾಡೋದು. ಸೊ ಫಸ್ಟ್ ಬಂದು ಎಲ್ಲ ನಿಮ್ಮ ಕೆಲಸ ಮುಗಿಸಿ ಮನೆಯಿಂದ ಇನ್ನಾಚೆ ಹೋಗಲ್ಲ ಅಂತ ಆದಮೇಲೆ, ಯಾಕಂದರೆ ಆಫ್ಟರ್ ಡಿನ್ನರು ಮಾಡ್ಬೋದು, ಫಸ್ಟ್ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡೋದು ಹೆಚ್ಚು ಜನ ಸೋಪಲ್ಲಿ ಫೇಸ್ ವಾಶ್ ಮಾಡ್ತೀರಾ. ಸೋಪ್ ಯೂಸೇ ಮಾಡಬಾರ್ದು ಫೇಸ್ಗೆ. ಸೋಪ್ ಏನಿದ್ರು ಅದು ಬಾಡಿ ಸೋಪೇ ಹೊರತು ಫೇಸ್ ಸೋಪ್ ಅಲ್ಲವೇ ಅಲ್ಲ. ದಯವಿಟ್ಟು ಸೋಪಲ್ಲಿ ಮುಖ ತೊಳೆಯಕ್ಕೆ ಹೋಗಬೇಡಿ. ಅದರಲ್ಲೂ ದಿನಕ್ಕೆ 2 ಸಲ ತೊಳೆದ್ರೆ ಸಾಕು ಮುಖನ. ಪದೇ ಮುಖ ತೊಳೆಯಕ್ಕೆ ಹೋಗ್ಬಾರ್ದು. ಸ್ಕಿನ್ನು ಡ್ರೈ ಔಟ್ ಆಗೋಗುತ್ತೆ. ಸೊ ಸ್ಕಿನ್ನಲ್ಲಿ ಆಯಿಲ್ ಫಾರ್ಮ್ ಆದರೂ ಪರವಾಗಿಲ್ಲ, ಬರೀ ನೀರು ಹಾಕಿ, ಬೇಕಾದರೆ ತುಂಬ ಇರಿಟೇಟ್ ಆದರೆ ಬರೀ ನೀರು ಹಾಕಿ ಒರೆಸ್ಬೇಕೆ ಹೊರತು ಸೋಪ್ ಯೂಸ್ ಮಾಡಲೇ ಕೂಡದು. ಓಕೆನಾ. ಸೊ ಫಸ್ಟ್ ಸ್ಟೆಪ್ಪು ಫೇಸ್ ವಾಶು. ಅದರಲ್ಲಿ ಫೇಸ್ ವಾಶ್ ಯೂಸ್ ಮಾಡಿನೇ ಮುಖ ತೊಳಿಬೇಕು, ಸೋಪ್ ಯೂಸ್ ಮಾಡೋಂಗಿಲ್ಲ. ಓಕೆನಾ. ನೆಕ್ಸ್ಟ್ ಪ್ರೊಸೀಜರ್, ಫೇಸ್ ವಾಶ್ ಆದಮೇಲೆ ಒಂದು ನಾರ್ಮಲ್ ಟವಲ್, ರಫ್ ಟವಲ್ ಅಂದ್ರೆ ಅದೇ ನೀವು ಯಾವ್ದು ಯೂಸ್ ಮಾಡ್ತಿರೋ ಮಾಡಬಹುದು. ಸಾಫ್ಟಾಗಿ ಫೇಸ್ನ ಉಜ್ಜೋದಲ್ಲ, ಸ್ವಲ್ಪ ಟ್ಯಾಪ್ ಮಾಡಿ ನಿಧಾನಕ್ಕೆ ರಬ್ ಮಾಡಿ ನೀರನ್ನು ತೆಕ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಬಂದು CTM ಪ್ರೊಸೀಜರ್ ಅಂತ ಹೇಳ್ತಾರೆ. ಸೊ CTM ಅಂತಂದರೆ ಕ್ಲೆನ್ಸಿಂಗ್. ಮುಖ ತೊಳೆದಿದ್ದೀರಾ, ಜೊತೆಗೆ ಇನ್ನೊಂದು ಥರದ ಕ್ಲೆನ್ಸಿಂಗು ಸಿಗುತ್ತೆ, ಮಿಸಿಲಾರ್ ವಾಟರ್ ಅಂತ. ಗಾರ್ನಿಯರಲ್ಲೇ ಸಿಗುತ್ತೆ ಮಿಸಿಲಾರ್ ವಾಟರ್ ಅಂತ. ನೀವು ಮುಖ ತೊಳೆದ ಮೇಲೂ ಕೂಡ ಅದರಲ್ಲಿ ಡಸ್ಟ್ ಕಲೆಕ್ಟ್ ಮಾಡುತ್ತೆ ಅದು. ಸೊ ನಿಮ್ಮ ಫೇಸಲ್ಲಿ ಎಷ್ಟು ಡಸ್ಟ್ ಇದೆ ಅಂತ ಅದರಲ್ಲಿ ಒರೆಸಿ ತೊಗೋಬೋದು. ಸೊ ಒಂದು ಕಾಟನ್ ಪ್ಯಾಡ್ ತೊಗೊಳ್ಳಿ. ಸೊ ಅದಕ್ಕೆ ಗಾರ್ನಿಯರ್ ಮಿಸಿಲಾರ್ ವಾಟರ್ನ ಹಾಕಿ ಫೇಸ್ ಫುಲ್ಲು ನೀಟಾಗಿ ಒರೆಸ್ಬೇಕು. ಸೊ ಸ್ಟೆಪ್ 2 ಪ್ರೊಸೀಜರ್. ನೆಕ್ಸ್ಟ್ ಟೀ ಅಂತಂದರೆ ಟೋನರ್. ಬಯೋಟಿಕ್ ಟೋನರ್ ಚೆನ್ನಾಗಿದೆ. ಸೊ ಬಯೋಟಿಕ್ ಟೋನರ್ನ ತೊಗೊಳ್ಳಿ, ಟೋನರ್ನ ಸ್ಪ್ರೇ ಮಾಡ್ಕೊಳ್ಳಿ. ಓಕೆನಾ. ಸ್ಪ್ರೇ ಮಾಡಿ ಲೈಟಾಗಿ, ಸೊ 3 ಸ್ಪ್ರೇ 4 ಮಾಡ್ಬೋದು, ನೆಕ್ಕಿಗೂ ಬೇಕಂದರೆ ಹಾಕೊಳ್ಬೋದು. ಸೊ ನೀಟಾಗಿ ರಬ್ ಮಾಡಿ, ಅಂದರೆ ರಬ್ ಅಂದರೆ ಹೀಗೆ ಉಜ್ಜೋದಲ್ಲ, ನೀಟಾಗಿ ಸ್ಲೈಡ್. ಸೊ ನಿಮಗೆ ಎಲ್ಲೆಲ್ಲಿ ಹರಡಿಲ್ವೋ ಅಲ್ಲಲ್ಲಿ ನೀವು ರಬ್ ಮಾಡಿಕೊಂಡು ಮಾಡ್ಬೋದು. ನೆಕ್ಸ್ಟ್ ಎಮ್ ಅಂದರೆ ಮಾಯ್ಶ್ಚರೈಸರ್. ಸೊ ನಿಮ್ಮ ಸ್ಕಿನ್ ಟೈಪ್ ಮೇಲೆ ಮಾಯ್ಶ್ಚರೈಸರ್ ಹಾಕಬೇಕಾಗತ್ತೆ. ಸೊ ನನ್ನ ಬೆಸ್ಟ್ ಸಜೆಷನ್ ಏನಂದರೆ, ನಿಮ್ಮ ಸ್ಕಿನ್ ಟೈಪ್ ಕಂಡುಹಿಡಿಯೋದಕ್ಕಿಂತ ಆಲ್ ಇನ್ ಒನ್ ಸ್ಕಿನ್ ಕೇರ್ ಪ್ರೊಸೀಜರ್ ಏನಿದೆ ಎಲ್ಲದರಲ್ಲೂ ಆಲ್ ಸ್ಕಿನ್ ಟೈಪ್ ಆಲ್ ಇನ್ ಒನ್ ಈ ಥರ ಇರುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಿ, ಆವಾಗ ಮನೇಲಿ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ಮಾಯ್ಶ್ಚರೈಸರ್ನ ಸ್ವಲ್ಪ ಹಾಕಿ, ಯಾಕಂದರೆ ಆಯಿಲ್ ಬೇಸ್ಡ್ ಇದ್ದರೆ ನಿಮ್ಮ ಫೇಸಲ್ಲಿ ಆಯಿಲ್ ಜಾಸ್ತಿ ಪ್ರೊಡ್ಯೂಸು ಹಾಕ್ಬೋದು. ಸೊ ವಾಟರ್ ಬೇಸ್ಡ್ ಇದ್ದರೆ ಅದೊಂಥರ. ಸೊ ಹೀಗೆ ಸ್ಕಿನ್ ಟೈಪ್ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಸೊ ಮಾಯ್ಶ್ಚರೈಸರ್ನ ನೀವು ಯಾವ್ದಾದ್ರು ತೊಗೊಂಡ್ರೆ ಲೈಟಾಗಿ ಹಚ್ಚಿ, ಇಲ್ಲೊಂದು ಲೈಕ್ ಕ್ರೀಮ್ ಹಚ್ಚಿದಾಗೇನೆ ಲೈಟ್ ಆಗಿ ರಬ್ ಮಾಡಿ. ನಿಮಗೆ ನೆಕ್ಸ್ಟ್ ಮಾರ್ನಿಂಗ್ ನಿಮ್ಗೆ ಅದು ಆಯಿಲಿ ಫೀಲ್ ಆಯಿತು ಅಂದರೆ ಇನ್ನೂ ಕಡಿಮೆ ಮಾಡಿ ಮಾಯ್ಶ್ಚರೈಸರ್. ಸೊ ಆ ಥರ. ಓಕೆನಾ. ಸೊ ಒಂದು ಮಾಯ್ಶ್ಚರೈಸರ್ ಹೊರಗೆ ಮುಗೀತಾ. ನೆಕ್ಸ್ಟ್ ಲಿಪ್ ಬಾಮ್ ಹಚ್ಚಿ. ವ್ಯಾಸ್ಲಿನ್ ಅದು ಗೊತ್ತಿಲ್ಲ, ನಿಮ್ಮ ಅನುಕೂಲ. ಸೊ ಲಿಪ್ ಬಾಮ್ ಈಸ್ ಬೆಟರ್. ಲಿಪ್ ಬಾಮ್ ಹಚ್ಚಿ, ಲೈಟಾಗಿ ಲಿಪ್ ಬಾಮ್ ಹಚ್ಚಿ ಮಲ್ಕೊಳ್ಳಿ. ಮಾರ್ನಿಂಗ್ ಮತ್ತೆ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶಿಂದನೇ, ಸೋಪಿಂದ ಮಾಡಬಾರ್ದು. ಸೊ ಫೇಸ್ ವಾಶಿಂದನೇ ಫೇಸ್ ವಾಶ್ ಮಾಡಬೇಕು. ಪರ್ಮನೆಂಟ್ ಯೂಸಾಗಿ ಸ್ಟಾರ್ಟ್ ಮಾಡಿದ್ರೆ ಫೇಸ್ ವಾಶೇ ಯೂಸ್ ಮಾಡಬೇಕು, ಸೋಪ್ ಯೂಸ್ ಮಾಡಬಾರ್ದು. ಸೊ ಇದು ನಿಮ್ಮ ಸ್ಕಿನ್ ಮೇಂಟೆನೆನ್ಸ್ ಪ್ರೊಸೀಜರ್. ಡೈಲಿ ನೈಟ್ ಇಷ್ಟು ಮಾಡಿಕೊಂಡ್ರೆ ಸಾಕು. ಯಾವುದಾದ್ರೂ ಸಿರಮ್ ಇದ್ದರೆ ನೈಟ್ ಹಾಕ್ಬೋದು. ಡೇ ಟೈಮಲ್ಲಿ ಸಿರಮ್ ಯೂಸ್ ಮಾಡಬಾರ್ದು. ಡೇ ಟೈಮಲ್ಲಿ ಸ್ಕಿನ್ ಕೇರ್ ಪ್ರೊಸೀಜರ್ ಹೇಗೆ ಅಂತ ಹೇಳ್ತೀನಿ. ಡೇ ಟೈಮಲ್ಲಿ ಈಗ ಸೇಮ್ ಪ್ರೊಸೀಜರ್. ಫೇಸ್ ವಾಶ್ ಮಾಡಬೇಕು, ಮಿಸಿಲಾರ್ ವಾಟರಲ್ಲಿ ವಾಶ್ ಮಾಡಬೇಕು. ವಾಶ್ ಅಂದರೆ ಹೀಗೆ ಮುಖ ತೊಳೆಯೋದಲ್ಲ, ಅದು ಕಾಟನ್ ಪ್ಯಾಡಲ್ಲಿ ಒಂದು 3-4 ಡ್ರಾಪ್ ಹಾಕಿ ವಾಶ್ ಮಾಡೋದು ಮಿಸಿಲಾರ್ ವಾಟರ್. ನೆಕ್ಸ್ಟು ಟೋನರ್ ಹಾಕಬೇಕು, ಮಾಯ್ಶ್ಚರೈಸರ್ ಹಾಕಬೇಕು. ಅದರ ನೆಕ್ಸ್ಟ್ ಸಿರಮ್ ಹಾಕೋದಿರುತ್ತೆ ನೈಟಲ್ಲಿ. ಸೊ ಸಿರಮ್ ಮಾಯ್ಶ್ಚರೈಸರ್ಗೂ ಮುಂಚೆ ಸಿರಮ್ ಹಾಕಬೇಕಾಗುತ್ತೆ, ಆಮೇಲೆ ಮಾಯ್ಶ್ಚರೈಸರ್. ಸೊ ಇವಾಗ ಡೇ ಟೈಮಲ್ಲಿ ಅಂತಂದರೆ ಮಾಯ್ಶ್ಚರೈಸರ್ಗೆ ಮುಂಚೆ ಸನ್ಸ್ಕ್ರೀನ್ ಹಾಕಬೇಕಾಗುತ್ತೆ. ಡೇ ಟೈಮಲ್ಲಿ ಸನ್ಸ್ಕ್ರೀನ್. ಓಕೆನಾ. ಇಲ್ಲ ಮಾಯ್ಶ್ಚರೈಸ್ ಆದಮೇಲೂ ಸನ್ಸ್ಕ್ರೀನ್ ಹಚ್ಬೋದು. ಸನ್ಸ್ಕ್ರೀನ್ ಇಸ್ ಅ ಪ್ರೊಟೆಕ್ಷನ್ ಫ್ರಮ್ ದ ಸನ್ UV ರೇಸ್, ಟ್ಯಾನ್ ಆಗೋಕ್ಕೆ. ಓಕೆನಾ. ಸೊ ಸನ್ಸ್ಕ್ರೀನ್ ಹಾಕಬೇಕಾಗುತ್ತೆ, ಆಮೇಲೆ ಪ್ರೈಮರ್, ಆಮೇಲೆ ನಿಮ್ಮ ಡೈಲಿ ಮೇಕಪ್. ಓಕೆ.
ಓಕೆನಾ. ಪ್ರೈಮರ್ ಈಗ ಬೇಡ ಅಂದರೆ ಈಗ ಬಾಯ್ಸ್ಗೂ ಹೇಳ್ತಿರೋದ್ರಿಂದ ಸ್ಟಿಲ್ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್. ಟ್ಯಾನು ಆದ್ರೂ ನಿಮಗೆ ಬೇಗ ಕಮ್ಮಿ ಆಗುತ್ತೆ, ಆಗೋದು ಗೊತ್ತಾಗಿರಲ್ಲ, ಹೋಗೋದು ಗೊತ್ತಾಗಲ್ಲ. ಸೊ ಡೈಲಿ ಸನ್ಸ್ಕ್ರೀನ್ ಬೇಕು, ಬಾಯ್ಸ್ ಎಸ್ಪೆಷಲಿ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಬರೀ ಸನ್ಸ್ಕ್ರೀನ್ ಆದ್ರೂ ಹಾಕೊಂಡು ಹೋಗೋಕೆ ಟ್ರೈ ಮಾಡಿ. ಯಾಕೆ ಗೊತ್ತಾ, ನೀವು ತುಂಬ ಓಡಾಡ್ತೀರಾ ಕೆಲಸಕ್ಕೆ ಎಲ್ಲ, ಸೊ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಸೊ ಸನ್ಸ್ಕ್ರೀನ್ ಬೇಕು. ಸೊ ಸನ್ಸ್ಕ್ರೀನ್ ಬ್ರ್ಯಾಂಡ್ಸ್ ಕೂಡ ಡರ್ಮಟಾಲಜಿ ಅವ್ರ ಹತ್ರ ಕೇಳಿದರೆ ಒಳ್ಳೆಯದು, ಗೊತ್ತಿದ್ರೆ. ಇಲ್ಲ ಡರ್ಮಟಾಲಜಿ ಟೆಸ್ಟೆಡ್ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿ, ಓಕೆನಾ. ಸೊ ಇದೆಲ್ಲದನ್ನು ನಾನು ಪ್ರಾಡಕ್ಟ್ಸ್ ಹೇಳಿದ್ದೀನಿ. ಟೋನರ್ ಬಂದು ಬಯೋಟಿಕ್, ಮಿಸೆಲ್ಲರ್ ವಾಟರ್ ಬಂದು ಗಾರ್ನಿಯರ್. ಸೊ ಮಾಯ್ಶ್ಚರೈಸರ್ ನಿಮ್ಮ ಅನುಕೂಲ, ನಿಮ್ಗೆ ಯಾವುದು ಇಷ್ಟನೋ ಹಚ್ಬೋದು, ತೊಂದರೆ ಇಲ್ಲ. ಬಟ್ ಆಲ್ ಇನ್ ಒನ್ ಆಲ್ ಟೈಪ್ ಆಫ್ ಸ್ಕಿನ್ಸ್ಗೆ ತೊಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಮನೇಲಿರೋ ಎಲ್ಲರೂ ಯೂಸ್ ಮಾಡ್ಬೋದು. ಬರೀ ನಿಮ್ಮ ಟೈಪ್ಗೆ ತೊಗೊಂಡ್ರೆ ನೀವು ಮಾತ್ರ ಯೂಸ್ ಮಾಡಬೇಕಾಗುತ್ತೆ, ಅದನ್ನು ಬೇರೆಯವ್ರು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಸ್ಕಿನ್ ಟೈಪ್ನ ರೆಕಗ್ನೈಸ್ ಮಾಡಬೇಕಾಗುತ್ತೆ. ಸೊ ಆ ಪ್ರೊಸೀಜರಿಂದ ನಾನು ಆಲ್ ಇನ್ ಒನ್ ತೊಗೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ಇದು ಡೈಲಿ ಇವತ್ತಿಂದನೇ ನೈಟಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಕಿನ್ ಕೇರು. 1 ಮಂತ್ ಅಷ್ಟರೊಳಗೆ ನೀವು ಸ್ವಲ್ಪ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಮಾಡಿ ಹಾಕ್ತೀರಾ. ಗರ್ಲ್ಸ್ಗೂ ಸೇಮ್ ಪ್ರೊಸೀಜರ್, ಬಾಯ್ಸ್ಗೂ ಸೇಮ್ ಪ್ರೊಸೀಜರ್, ಓಕೆನಾ. ದೇರ್ ಇಸ್ ನೋ ಡಿಫ್ರೆನ್ಸ್. ಬ್ರ್ಯಾಂಡ್ಸ್ ಎಲ್ಲ ನಾನು ಏನೂ ಹೇಳಕ್ಕೆ ಹೋಗಲ್ಲ, ಅದು ನಿಮ್ಮ ಇಷ್ಟ, ನಿಮ್ಮ ಅನುಕೂಲ. ಟ್ರೈ ಮಾಡಿ. ಸ್ವಲ್ಪ ಹೈ ಎಂಡ್ ಬ್ರ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಕ್ವಾಲಿಟಿ ಇರೋದು ಬಂದು ಅಷ್ಟೇ, ಇನ್ನೇನು ಹೇಳಕ್ಕೆ ಹೋಗಲ್ಲ. ಬಟ್ ಫೇಸಿಗೆ ಮಾತ್ರ ಸೋಪ್ ಯೂಸ್ ಖಂಡಿತ ನೋ ಯೂಸ್ ಮಾಡಲೇಬೇಡಿ. ಸ್ಕಿನ್ ಡ್ರೈಟ್ ಆಗುತ್ತೆ. ಯಾರು ಫೇಸನ್ನು ಪದೇ ವಾಶ್ ಮಾಡ್ತಾ ಇರ್ತೀರೋ ಅವ್ರ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ದಿನದಲ್ಲಿ ಫೇಸ್ 2 ಸಲ ವಾಶ್ ಮಾಡೋದು, ಒಂದು ಬಾತ್ ಟೈಮಲ್ಲಿ, ಸ್ನಾನ ಮಾಡೋ ಟೈಮಲ್ಲಿ, ಸೆಕೆಂಡ್ ನೈಟ್. ಮಧ್ಯದಲ್ಲಿ ನಿಮಗೆ ಈಗ ಸಮ್ಮರಲ್ಲೆಲ್ಲ ತುಂಬ ಸ್ವೆಟ್ ಆಗೋದೆಲ್ಲ ಇದ್ದರೆ ಬರೀ ನೀರಲ್ಲಿ ತೊಳಿಬೇಕು ಮುಖನ, ಅದರಲ್ಲೂ ಹಾಟ್ ವಾಟರು ನಿಷಿದ್ಧ. ಮುಖಕ್ಕೆ ಕೋಲ್ಡ್ ವಾಟರ್ ಇಸ್ ಮಸ್ಟ್. ಇನ್ನೂ ಒಂದು ಪ್ರೊಸೀಜರ್ ಇದೆ, ಅದು ನೀವು ಐಸ್ ಕ್ಯೂಬ್ಸ್ ಇಟ್ಕೊಂಡು ಕೂಡ ಮಾಡ್ಬೋದು. ಐಸ್ ಕ್ಯೂಬ್ಸಲ್ಲಿ ಡೈಲಿ ಐಸ್ ಕ್ಯೂಬ್ಸ್ ರೊಟೇಟ್ ಮಾಡಿ ಫೇಸ್ ವಾಶ್ ಮಾಡಿದ ತಕ್ಷಣ ಐಸ್ ಕ್ಯೂಬ್ ಡ್ರೈ ಆದಮೇಲೆ ಮತ್ತೆ ಲೈಕ್ CTM ಪ್ರೊಸೀಜರ್ ಏನು ಹೇಳಿದೆ ಅದರಲ್ಲಿ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಖಂಡಿತ ಗ್ಲೋ ಆಗುತ್ತೆ. ಮೇಂಟೆನೆನ್ಸ್, ಇದು ಸ್ಕಿನ್ ಮೇಂಟೆನೆನ್ಸ್. ಸೊ ನೀವು ಡೈಲಿ ಕೇರ್ ಮಾಡಬೇಕಾಗತ್ತೆ. ಸೊ ಡೈಲಿ ಮಾಡೋದ್ರಿಂದ 1 ಮಂತ್ ಅಷ್ಟರೊಳಗೆ ನಿಮ್ಮ ಸ್ಕಿನ್ನು ದಿನೇ ಸ್ವಲ್ಪ ಸ್ಮೂತ್, ಗ್ಲೋ, ಮಾಯ್ಶ್ಚರೈಸ್ಡ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.